ಹಾಯ್ ಇದು ಶಿವರಾತ್ರಿ ಹಬ್ಬದ ಮಿನಿ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಕೆಲಸ ಹಾಗೂ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಬೆಳಗ್ಗೆ ತಿಂಡಿ ಏನು ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇರ್ಬೇಕಾದ್ರೆ ಮಿಸ್ಸಾಗಿ ಮಣ್ಣಿನ ಮಡಿಕೆ ಬಿದ್ದು ಒಡೆದೋಯ್ತು. ಎಷ್ಟೇ ಹುಷಾರಾಗಿದ್ರೂ ಕೂಡ ಒಂದೊಂದ್ಸತಿ ಹೀಗೆ ಆಗಿಬಿಡುತ್ತೆ. ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು. ಹಾಗೆ ಇವತ್ತು ಟೊಮೊಟೊ ರಸಂ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಮಣ್ಣಿನ ಮಡಿಕೆನಲ್ಲಿ ಮಾಡೋ ಅಡುಗೆ ಅಂದರೆ ನಂಗೆ ತುಂಬಾ ಇಷ್ಟ. ಹಾಗಾಗಿ ವಾರಕ್ಕೊಂದ್ಸತಿ ಮಣ್ಣಿನ ಮಡಿಕೆನಲ್ಲಿ ಅಡುಗೆ ಮಾಡ್ಕೊತಾ ಇರ್ತೀನಿ. ಹಾಗೆ ಹಬ್ಬಕ್ಕೆ ಅಂತ ಹೇಳಿ ಸ್ವೀಟ್ ಮಾಡ್ಕೊಳ್ಳೋಣ ಅಂತೇಳಿ ಹಾಲು ಪಾಯಸನ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಬಾಳೆಕಾಯಿ ಇತ್ತು, ಹಾಗಾಗಿ ಬಾಳೆಕಾಯಿ ಬಜ್ಜಿನೂ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಬಾಳೆಕಾಯಿ ಬಜ್ಜಿ ಅಂತೂ ತುಂಬಾ ರುಚಿಯಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಕೆಲಸ ಎಲ್ಲ ಮುಗೀತು. ನಮ್ಮ ಹಸ್ಬೆಂಡ್ಗೆ ಪ್ಲೇಟಿಗೆ ಹಾಕ್ಕೊಟ್ಬಿಡೋಣ ಅಂತೇಳಿ ಹಾಕ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಉಪವಾಸ ಇದ್ದೀನಿ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ಗೆ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಕಡಿಮೆನೇ. ಅವರು ಉಪವಾಸ ಇದ್ದರೆ ಅಷ್ಟೊಂದು ಅವ್ರಿಗೆ ಇಷ್ಟ ಆಗಲ್ಲ. ತುಂಬಾ ಕಷ್ಟ ಅನುಭವಿಸಿದ್ದಾರೆ, ಹಾಗಾಗಿ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಷ್ಟೇ. ಸುಖ ಬಂದಾಗ ದೇವರಿದ್ದಾನೆ, ಕಷ್ಟ ಬಂದಾಗ ದೇವರಿಲ್ಲ ಅಂತ ಹೇಳೋದಲ್ಲ. ದೇವರು ತುಂಬಾ ಕಷ್ಟ ಕೊಡ್ತಿದ್ದಾನೆ ಅಂತ ಅಂದರೆ ಮುಂದೊಂದು ದಿನ ಕೈ ಹಿಡಿತಾನೆ ಅಂತ ಹೇಳಿ ತಾಳ್ಮೆಯಿಂದ ನಾವು ಕಾಯ್ಕೊಂಡಿರಬೇಕು ಅಷ್ಟೇ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಇವತ್ತಿನ ಬ್ಲಾಗ್ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು